2011ರಲ್ಲಿ ಸ್ಟೇ ಇರುವಾಗ ನನ್ನ ಸೈಟ್ನ CMC ನಗರಸಭೆ ಮೇಲೆ ಕೇಸ್ ಹಾಕಿರುತ್ತೇನೆ. CMC ಅಂಡ್ ಅದರ್ಸ್ ಅಂತ ಅವರು ಬಂದು ಸ್ಟೇ ಇರುವಾಗ ನನ್ನ ಪ್ರಾಪರ್ಟಿನಲ್ಲಿ ಒತ್ತುವರಿ ಮಾಡಿಬಿಟ್ರು, ಉಲ್ಲಂಘನೆ ಮಾಡಿಬಿಟ್ರು. ನಾನು ಹೋಗಿ ದೂರು ಕೊಟ್ರೆ ಸ್ಟೇದು ಯಥಾಸ್ಥಿತಿ ಇರುವಾಗ ಉಲ್ಲಂಘನೆ ಮಾಡಿದ್ದಾರೆ ಅಂತ ಎಷ್ಟೋ ದೂರು ಕೊಟ್ರು ಪೊಲೀಸ್ನವ್ರು ಬರದೆ ನನ್ನ ಮೇಲೇನೆ ಆವಾಗ 2011ರಲ್ಲಿ ಕೇಸ್ ಹಾಕಿ ಇದೇ 354 ಸೆಕ್ಷನಲ್ಲಿ ಮಾನಭಂಗಕ್ಕೆ ಪ್ರಯತ್ನ ಅಂತ ಕೇಸ್ ಹಾಕಿ ಜೈಲಿಗೆ ಕಳ್ಸಿದ್ರು. ನಾನು ಅಕ್ಯೂಟಲ್ ಆಗ್ದೆ. ಅದರಲ್ಲಿ ನಮ್ಮ ತಮ್ಮಗೆ ಆವಾಗ ಕೇಸ್ ಪೆಂಡಿಂಗ್ ಇರೋ ಕಾರಣ ಫರ್ ಮಂತ್ 1 lakh ಸ್ಯಾಲ್ರಿ, ಅವನಿಗೆ ಕೇಸ್ ಪೆಂಡಿಂಗ್ ಔಟ್ ಆಫ್ ಹೋಗೋಕ್ಕಾಗಿಲ್ಲ, ಕೆಲಸ ಹೊರಟೋಯ್ತು. ಆಮೇಲೆ ಅದಾದ ನಂತರ ಅವರು ದ್ವೇಷ ಇಟ್ಕೊಂಡು ಒಂದೇ CMC ಅಂಡ್ ಅದರ್ಸ್ ಅಂದರೆ ನಗರಸಭೆ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಅವರು, ದೇವಿ ಅಂತ. ಅವರು ಒಂದೇ ಪೊಲೀಸ್ ಠಾಣೆಯಲ್ಲಿ 14 ಜನರ ಮೇಲೆ ಮಾನಭಂಗಕ್ಕೆ ಪ್ರಯತ್ನ ಅಂತ ದೂರು ಕೊಟ್ಟಿರ್ತಾರೆ. ಅವ್ರನ್ನ ಎದುರಾಳಿಗಳನ್ನ ಹೊಡೆಯೋಕ್ಕಾಗಿಲ್ಲ ಅಂದರೆ ಅಧಿಕಾರವನ್ನು ದುರ್ಬಳಕೆ ಮಾಡೋದು, ಏನಂತ ಮಾನಭಂಗಕ್ಕೆ ಪ್ರಯತ್ನ ಅಂತ. ಇವಾಗ 2022ರಲ್ಲಿ ದ್ವೇಷ ಇಟ್ಕೊಂಡು ನಮ್ಮ ಮನೆ ಪಕ್ಕದಲ್ಲಿ ಇರೋರಿಗೆ ಸೌಕರ್ಯ ಮಾಡಿಕೊಟ್ಟು ನಮ್ಮನ್ನು ಹೊಡಿಬೇಕಂತ 9 ಜನರು ಹೊಡೆದಾಕ್ಬಿಟ್ರು ಇವನ್ನ. ನಾನು ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿದ್ದ. ಇವನ ಪರವಾಗಿ ನಾನು ಹೋಗಿ ದೂರು ಕೊಟ್ಟರೆ 2 CD, ಒಂದು ಫೋಟೋ, CC ಕ್ಯಾಮ್ರಾ ಫುಟೇಜ್ ತೋರಿಸಿ ದೂರು ಕೊಟ್ಟರೆ ನನ್ನ ಅರ್ಜಿನ ಬದಲಾವಣೆ ಮಾಡಿ ನಮ್ಮ ತಮ್ಮ ಕೊಟ್ಟಿರೋ ಥರ ಸೃಷ್ಟಿ ಮಾಡಿ FIR ಹಾಕಿರ್ತಾರೆ. ಅದರಲ್ಲಿ 9 ಜನರಲ್ಲಿ FIR ಮಾಡೋವಾಗ 9 ಜನರನ್ನ ತೋರಿಸಿ FIR ಮಾಡಿಬಿಟ್ಟು ಚಾರ್ಜ್ ಶೀಟ್ನಲ್ಲಿ ಒಬ್ಬನಿಗೆ ಅಲಿಯಾಸ್ 3 ಹೆಸರಿದೆ ಅಂತ ಇಬ್ಬರನ್ನ ತೆಗೆದಾಕ್ಬಿಟ್ಟಿದ್ದಾರೆ. ನಮ್ಮ ತಮ್ಮನ್ನ ಹೊಡೆದಿರೋರಲ್ಲಿ ಅವರೇ ಮುಖ್ಯವಾದ ಅಕ್ಯೂಸ್ಡ್ ಇಬ್ಬರು. ಒಂದು ಮೇಜರ್ ಹುಡುಗಿನ ಮೈನರ್ ಅಂತ ಜುವೆನೈಲ್ ಕೋರ್ಟ್ನಲ್ಲಿ ವಯಸ್ಸಾದವಳನ್ನ ವಯಸ್ಸಿಲ್ಲ ಅಂತ ಮುಕ್ತಾಯ ಮಾಡಿರ್ತಾರೆ. ನಮ್ಮ ಮೇಲೆ ಹಾಕಿರೋ ಕೇಸ್ನಲ್ಲಿ ನಮ್ಮ ತಂಗಿ ಮಗನಿಗೆ 15 ವಯಸ್ಸು FIR ಹಾಕಿರೋ ಸಮಯ 19 ವಯಸ್ಸು ಹಾಕಿ ಅವನ್ನ ಹಾಕಿದ್ರು. ನಾನು ಸ್ಕೂಲ್ ಪ್ರಿನ್ಸಿಪಾಲ್ ಲೆಟರ್ ಪ್ಯಾಡ್, ಆಧಾರ್ ಕಾರ್ಡ್ ಮೇಲೆ ಅವನಿಗೆ ವಯಸ್ಸಿಲ್ಲ ಅಂದ್ರೂ ಪೊಲೀಸ್ನವ್ರು ಹೋಗಿ ಅವನ TC ಮೇಲೆ ಕನ್ಫರ್ಮ್ ಮಾಡಿರ್ತಾರೆ ಏಜ್ ಪ್ರೂಫು. ಆ ಥರ ಆ ಹುಡುಗಿಗೆ ಮಾಡಿಲ್ಲ, ಬರೀ ಪ್ರೈಮರಿ ಸ್ಕೂಲ್ ಪ್ರಿನ್ಸಿಪಾಲ್ ಹತ್ರ ಹೋಗಿ ಲೆಟರ್ ಪ್ಯಾಡಲ್ಲಿ ಮುಕ್ತಾಯ ಮಾಡಿದ್ದಾರೆ. ನಾನು ಜಡ್ಜಿ ನಾಲೆಜ್ ಕೋರ್ಟಲ್ಲೂ ಇವನ್ಗೆ ಸುಲಭ ಕೇಸ್ ಹಾಕಿದ್ರು. ಇವನ ಪರವಾಗಿ ನಾನು ಜಡ್ಜಿ ಹತ್ರ ಓಪನ್ ಕೋರ್ಟ್ನಲ್ಲಿ ಮಾತಾಡಿದ್ದೆ. ಇಬ್ಬರನ್ನ ಬಿಡಿಸಿದ್ದಾರೆ, ಒಬ್ಬನಿಗೆ ಅಲಿಯಾಸ್ ಅಂತ, ಇಬ್ಬರು ಬೇರೆ ಬೇರೆ ಅಂತ. ಅವರು ನನಗೆ ದಾಖಲೆಗಳು ಕೊಡು ಅಂದರು. ಮೇಜರ್ ಹುಡುಗಿನ ಈ ಥರ ವಯಸ್ಸಾದವಳನ್ನ ವಯಸ್ಸಿಲ್ಲ ಅಂತ ಮುಕ್ತಾಯ ಮಾಡಿರ್ತಾರೆ ಅಂತ ಹೇಳಿದ್ದಕ್ಕೆ ನೀನೇ ದಾಖಲೆ ಕೊಡು ಅಂದರು. ಪೊಲೀಸ್ನವ್ರ ಕೆಲಸ ನಾನು ಮಾಡೋಕ್ಕಾಗತ್ತಾ? ಅವನು FIR ಹಾಕುವಾಗ ಅವ್ರ ಕರೆಕ್ಟ್ ಹತ್ರ 9 ಜನರು ಅಂತ ಹೇಳಿದ್ದಾರೆ. FIR ಮಾಹಿತಿ ಪಡೆದಿರ್ಬೇಕಲ್ಲ. ಅಲಿಯಾಸ್ ಅಂತ ಹಣ ಪಡ್ಕೊಂಡು ಮುಕ್ತಾಯ ಮಾಡಿ ನಾವು CC ಕ್ಯಾಮ್ರಾ CD ಕೊಟ್ಟಿದ್ದೀವಿ. ಯಾಕೆ ಅದನ್ನು ಚಾರ್ಜ್ ಶೀಟ್ನಲ್ಲಿ ಹಾಕಿಲ್ಲ? CD ಹಾಕಿದ್ದಾರೆ HP ಕಂಪನಿ ಅಂತ, ಫೋಟೋ ಹಾಕಿಲ್ಲ, ತೆಗ್ದಾಕ್ಬಿಟ್ಟಿದ್ದಾರೆ. ಆ CDನ ಕೂಡ ಸೆಕ್ಷನ್ 65 65B ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಯಾಕನ್ನ ಅದನ್ನು ಸರ್ಟಿಫೈ ಮಾಡಿಲ್ಲ. ಸರ್ಟಿಫೈ ಮಾಡಿದರೆ ಆವಾಗಲೇ 9 ಜನರ ನಮ್ಮ ತಮ್ಮನ್ನು ಹೊಡೆದಾಕಿರೋದಂತ ಗೊತ್ತಾಗಿರುತ್ತೆ. ಅವರು ಜಡ್ಜನ್ನು ಏಮರ್ಸಿದ್ದಾರೆ, ಬರೀ CD ಹಾಕಿಬಿಟ್ಟು. ಅವ್ರ ಕೆಲಸ, ಪೊಲೀಸ್ನವ್ರ ಕೆಲಸ ಏನು? ನಾವು CD ಕೊಟ್ಟಿದ್ದೀವಿ, ಅದನ್ನು ಸರ್ಟಿಫೈಟ್ ಮಾಡಬೇಕು. ಯಾಕೆ ಸರ್ಟಿಫೈಟ್ ಮಾಡಿಲ್ಲ? ಅವರು ಸಿಕ್ಕಾಕೊಳ್ತಾರಂತ ಇಬ್ಬರನ್ನ ಬಿಡ್ಸಾಕಿ ಮೇಜರ್ ಹುಡುಗಿನ ಮೈನರ್ ಅಂತ ಮುಕ್ತಾಯ ಮಾಡಿ ಜುವೆನೈಲ್ ಕೋರ್ಟ್ನಲ್ಲಿ. ಇವಾಗ ಅಲ್ಲೂ ಜಡ್ಜು ಗಮನಕ್ಕೆ ತಂದಿದ್ದಕ್ಕೆ ನೀನು ಅರ್ಜಿ ಕೊಡು, ಅವಳು ಕರೆಕ್ಟಾದ ವಯಸ್ಸು, ನಾನು ಸ್ಕೂಲ್ಗೆ ಕಳಿಸಿ ಆ TC ಮೇಲೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ರು. TC ಜಡ್ಜಿಗೆ ನಾನು ಅರ್ಜಿ ಕೊಟ್ಟೆ. ಆವಾಗಲೂ ಜಡ್ಜಿ ಟ್ರಾನ್ಸ್ಫರ್ ಆಗಿಬಿಟ್ರು. ಆ ಲೆಟರ್ ಪ್ಯಾಡ್ ಮೇಲೇ ಮತ್ತೆ ಸುಲಾಗಿ ಪೊಲೀಸ್ನವರು ಮುಕ್ತಾಯ ಮಾಡಿದ್ದಾರೆ. ಆರ್ಡ್ರ್ ಕಾಪಿ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿದ್ರೆ ಅದರಲ್ಲೂ ಅವರು ಸರ್ಟಿಫೈ ಮಾಡಿಲ್ಲ. ಸುಲಾಗಿ ಸರ್ಟಿಫೈ ಮಾಡಿದೆ ನನಗೆ ಅರ್ಜಿ ಕೊಟ್ಟಿರ್ತಾರೆ. ಒಬ್ಬನಿಗೆ 3 ಎಸೆದ್ರಂತ ನಮ್ಮ ತಮ್ಮ ಕೋರ್ಟ್ನಲ್ಲಿ 3 ಎಸೆದ್ರಂತ ಮುಖ್ಯ ವಿಚಾರಣೆಯಲ್ಲೂ ಹೇಳಿಲ್ಲ. ಫರ್ದರ್ ಕ್ರಾಸ್ ಗೌರ್ಮೆಂಟ್ APP ಫರ್ದರ್ ಕ್ರಾಸಲ್ಲೂ ಹೇಳಿಲ್ಲ. 2ನೇ ಫರ್ದರ್ ಕ್ರಾಸ್ರಲ್ಲಿ ನಮ್ಮ ತಮ್ಮನೇ 6/5/2025 ಹೇಳಿಕೆ ಕೊಟ್ಟಂಗೆ ಸುಳ್ಳಾಗಿ ಸ್ಟೇಟ್ಮೆಂಟ್ ಪಡೆದು ನಮ್ಮ ತಮ್ಮ ಸೈನನ್ನು ಸುಳ್ಳಾಗಿ ಹೊಡೆದಾಕಿದ್ದಾರೆ.
ನಾನು ಜಡ್ಜಿ ಹಳೆ ಜಡ್ಜಿ ಹೊಸ ಜಡ್ಜಿ ಹತ್ರ ಇಬ್ಬರು ಹತ್ರ ಓಪನ್ ಕೋರ್ಟಲ್ಲಿ ಹೋಗಿ ಮಾತಾಡಿದ್ದೀನಿ. ನಮ್ಮ ತಮ್ಮ ಬಾಕ್ಸ್ ಹಚ್ಚಿಲ್ಲ ಅಂತ. ಅದಕ್ಕೆ ಹಳೆ ಜಡ್ಜಿ ಏನು ಹೇಳಿದ್ರು, ನಾನು ಅಲ್ಲಿ ಆ ಕೋರ್ಟ್ನಲ್ಲೆಲ್ಲ ಬದಲಾವಣೆ ಮಾಡಿಬಿಟ್ಟೆ ಆಗ್ಬಿಟ್ನಲ್ಲಪ್ಪ, ನೀನು ಹೊಸ ಜಡ್ಜಿ ಹತ್ರನೇ ಹೋಗಿ ಮಾತಾಡ್ಬೇಕಂತ ಹೇಳಿದ್ರು. ಹೊಸ ಜಡ್ಜಿಗೆ ಹೋಗಿ ನಾಲೆಜ್ಗೆ ತಂದೆ. ಅವರು ನೀವೆಲ್ಲ ಕಸ್ಟಡಿಗೆ ಹೋಗ್ಬಿಡ್ತೀರಾ, ಬಾಕ್ಸ್ ಹಚ್ಬಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಅಂತಾರೆ. ಆ ಗೌರ್ಮೆಂಟ್ APP ಏನು ಹೇಳ್ತಾರೆ, ಸರ್ ನೀವು ಹೊಸದಾಗಿ ಬಂದು ನಾನು ನಿಮ್ಮ ತಮ್ಮ ಬಾಕ್ಸೇ ಹಚ್ಚಿಲ್ಲ, ನನಗೂ ಗೊತ್ತು, ಈ ಬೆಂಚ್ ಕ್ಲರ್ಕು ಕೋರ್ಟ್ PC ಏನೋ ಮಾಡಿರ್ತಾರೆ ಅಂತ ಈ ಪೊಲೀಸ್ನವರು ತನ್ನ ಅಧಿಕಾರನ ಸಿಕ್ಕಾಕೊಳ್ತೀವಿ ಅಂತ ಎಲ್ಲ ಕಡೆನೂ ದುರ್ಬಳಕೆ ಮಾಡಿದ್ದಾರೆ ಅವರ ಅಧಿಕಾರನ. ನಾನು 2000 ನನ್ನ ಮೇಲೆ ರೌಡಿ ಶೀಟ್ರ್ ಆದಮೇಲೆ FIR ಹಾಕಿ ರೌಡಿ ಶೀಟ್ರ್ ಹಾಕ್ಬಿಟ್ರು ಒಂದೇ ಕೇಸ್ ಮೇಲೆ. ಸೆಕ್ಷನ್ 354 ಸೆಕ್ಷನಲ್ಲಿ ರೌಡಿ ಶೀಟ್ರ್ ಹಾಕ್ಬಿಟ್ರು. ಆ ರೌಡಿ ಶೀಟ್ರ್ ಆದಮೇಲೆ ಎಲ್ಲ ಕಡೆನೂ ನಾನು ಅದರಿಂದ ಬಿಡುಗಡೆ ಆಗೋಕ್ಕೆ ಎಲ್ಲ ಕಡೆನೂ ದೂರು ಕೊಟ್ಟಿದ್ದೀನಿ. ಎಲ್ಲೂ ಪೊಲೀಸ್ನವ್ರ ಕಡೆಯಿಂದ ನನಗೆ ಕರೆದು ವಿಚಾರಣೆ ಮಾಡಿಲ್ಲ. ಸುಮ್ಮನೆ ಹಿಂಬರ್ಗ ಮನೆಗೆ ಕಳಿಸಿ ವಿಚಾರಣೆ ಸಮಯದಲ್ಲಿ ನೀವು ಕೊಟ್ಟಿರೋ ದೂರು ಸುಳ್ಳಾಂಶಗಳಾಗಿರುತ್ತದೆ ಅಂತ ಮುಕ್ತಾಯ ಮಾಡಿರ್ತಾರೆ. ದ್ರೌಪದಿ ಮುರ್ಮುವರೆಗೂ ಕೊಟ್ಟಿದ್ದೀನಿ. DGPಗೆ ತಪಾಲಲ್ಲಿ ದೂರು ಕೊಟ್ಟಿದ್ದೀನಿ. ನಾನು ಕೊಟ್ಟ 2023 ಕೊಟ್ಟ ದೂರು DGP ಆಫೀಸ್ನಲ್ಲೇ ತೆಗೆದಾಕ್ಬಿಟ್ಟಿದ್ದಾರೆ. ಕೇಸ್ಗೆ ನನ್ನ ದೂರಿಗೆ ಸಂಬಂಧಪಟ್ಟ SI 2 SI 1 ಕಾನ್ಸ್ಟೇಬಲ್ ಮೇಲೆ ದೂರು ಕೊಟ್ಟಿರೋದು. ಶ್ರುತಿ, ದೇವರಾಜ್, PC ಮಗೇಂದ್ರ ಅವ್ರ ಮೇಲೆ ಕೊಟ್ಟಿರೋದು DGP ಆಫೀಸ್ನಲ್ಲೇ ತೆಗೆದಾಕ್ಬಿಟ್ಟಿದ್ದಾರೆ. ನಾನು ಏನು ವಿಚಾರಣೆ ಮಾಡಿಲ್ಲ ಅಂತ 2024 ಕ್ರೈಮ್ ಸೆಕ್ಷನ್ಗೆ DGP ಆಫೀಸ್ ಕ್ರೈಮ್ ಸೆಕ್ಷನ್ಗೆ ಹೋದರೆ ನೀವು ದೂರ ಕೊಟ್ಟಿಲ್ವಲ್ಲ ಅಂತಾರೆ. ನಾನು ಹೇಳ್ತೀನಿ ಅಕ್ನಾಲೇಜ್ಮೆಂಟ್ ತೋರಿಸಿ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಸರ್ ವೆಯ್ಟ್ ಮಾಡಿ ಅದು ನೋಡ್ತೀವಿ ಅಂತಾರೆ. ಸರ್ ನೀವು ದೂರು ಕೊಟ್ಟಿದ್ದೀರಾ, ತಪಾಲವರೇ ಮತ್ತೆ ನಮ್ಮಿಂದ ರಿಸೀವ್ ಪಟ್ಕೊಂಡಿದ್ದಾರೆ, ನೀವೇನಿದೆ ಆ ತಪಾಲವ್ರ ಮೇಲೆ ಏನಾದರೂ ಮಾಡಿ ಅಂದರು. ನಾನೇನು ಮಾಡಿದೆ, ಅವರು ರಿಸೀವ್ ಅಂತ ರಿಜಿಸ್ಟರ್ ಪೇಜ್ ನನ್ನ ಹತ್ರ ಕೊಟ್ಟರು. ಮತ್ತು ನಾನು DGPಗೆ ಅರ್ಜಿ ಕೊಟ್ಟೆ. ಈ ಥರ DGP ಆಫೀಸ್ನಲ್ಲೇ ತಪಾಲಲ್ಲೇ ತೆಗೆದಾಕಿಬಿಟ್ಟಿರೋ ಕೆಲಸಗಳನ್ನ ತೆಗೆದಾಕಿ, ಅದು ಕಾರಣವ್ರನ್ನ ಕೆಲಸಗಳನ್ನ ತೆಗೆದಾಕಿ ನನಗೆ ಲಾಸ್ ಕೊಡಬೇಕು, ನನಗೆ ತುಂಬ ತೊಂದರೆ ಆಗಿದೆ ಅಂತ ದೂರು ಕೊಟ್ಟಿದ್ರು. ಅದನ್ನು ಎಲ್ಲೂ ನನ್ನ ಕರೆದು ವಿಚಾರಣೆ ಮಾಡಿದೆ. ಎಲ್ಲಿ ಕೊಟ್ರೂ ದೂರು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಅವ್ರೇನು ಮಾಡ್ತಾರೆ, ವಿಚಾರಣೆ ಸಮಯದಲ್ಲಿ ನೀವು ಕೊಟ್ಟಿರೋ ದೂರು ಸುಳ್ಳಾಂಶಗಳಾಗಿರುತ್ತದೆ, ಬರೀ ಹಿಂಬರ್ಗ ಕಲಿಸಿನೇ ನನ್ನ ಕರೆಯದೆ ಸುಳ್ಳಾಗಿ ಮುಕ್ತಾಯ ಮಾಡಿಬಿಡ್ತಾರೆ. ನನಗೆ ನ್ಯಾಯನೇ ಸಿಗಲಿಲ್ಲ. ಅದು ಒಂದು ದೂರಿಗೆ 350 ಸೆಕ್ಷನ್ 354ಗೆ ನಾನು ರೌಡಿ ಆಗಿಬಿಟ್ನಾ. ಇವಾಗ ಯಾವ ಕೇಸ್ ಇಲ್ಲ ನನ್ನ ಮೇಲೆ, ಅದು ಅಕ್ವಿಟಲ್ ಆಗಿದೆ. ಈ ನನ್ನ 21 KGF ಉರ್ಗಂಪೇಟೆ 21 ಸದಸ್ಯೆ ಅವರು ಎಷ್ಟೋ ತಪ್ಪು ಮಾಡಿ ಎಷ್ಟೋ ಮಾಹಿತಿ ಕರೆಕ್ಟಾಗಿ ಕೊಟ್ಟು ಪೊಲೀಸ್ನವರು ಯಾವುದೇ ಕ್ರಮ ತೆಗೆದಿರೋದಿಲ್ಲ. ಅದು ನಾನು ನಿಮ್ಗೆ ತಮ್ಮ ಕೈಯಲ್ಲೆಲ್ಲ ಕೊಟ್ಟಿದ್ದೀನಿ. ಅದನ್ನು ನೋಡಿ ಕರ್ನಾಟಕದಲ್ಲಿ ತಮಿಳ್ನಾಡಲ್ಲಿ ಸತ್ತಿರೋರಿಗೆ ಕರ್ನಾಟಕದಲ್ಲಿ ಮಾಹಿತಿ ಸತ್ತಿರೋದಾಗಿ ಮನೆಯಲ್ಲಿ ಸತ್ತಿರೋದಾಗಿ ಡೆತ್ ಸರ್ಟಿಫಿಕೇಟ್ ಪಡ್ಕೊಟ್ಟಿದ್ದಾರೆ. ಅದು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ತಮಿಳ್ನಾಡು ವೇಲೂರು CMCಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ ಒಬ್ಬರು. ಅವ್ರಿಗೆ ನಮ್ಮ 21 ವಾರ್ಡ್ ಕೌನ್ಸಿಲರ್ ಮನೆಯಲ್ಲಿ ಸತ್ತಿರುವುದಾಗಿ ಡೆತ್ ಸರ್ಟಿಫಿಕೇಟ್ ಪಡೆದುಕೊಟ್ಟಿದ್ದಾರೆ, ಕ್ರಿಮಿನಲ್ ಅಫೆನ್ಸ್. ಅದನ್ನು ದೂರು ಕೊಟ್ಟರು, ಅದನ್ನು ಸುಳ್ಳು ಅಂತ ಮುಕ್ತಾಯ ಮಾಡಿಬಿಟ್ಟಿರ್ತಾರೆ. ಅದು ನನ್ನ ಮೇಲೆ ಅವರು ಕೌನ್ಸಿಲರ್ ಕೊಟ್ಟ ದೂರು ಅಕ್ಯೂಟಲ್ 2014 2023, 21, 22 ಕೊಟ್ಟರು ಆ ಕೇಸ್ ರನ್ನಿಂಗಲ್ಲಿದೆ. ಈ ದ್ವೇಷ ಇಟ್ಕೊಂಡು ನನ್ನ ಮೇಲೆ ಸುಳ್ಳು ದೂರು ಕೊಟ್ಟಿರ್ತಾರೆ ಅಂತ ಸುಳ್ಳಾಗಿ ಮುಕ್ತಾಯ ಮಾಡಿಬಿಡ್ತಾರೆ. ಸಾಮಾನ್ಯ ಜನರಿಗೆ ನನಗೆ ನ್ಯಾಯ ಸಿಗಲಿಲ್ಲ. ರಿಜಿಸ್ಟರ್ ಪೋಸ್ಟ್ SI SP DGPಯಿಂದ ಹ್ಯೂಮನ್ ರೈಟ್ಸ್ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಮೇಲು ಕಳಿಸಿದ್ದೀನಿ. DGPಗೆ 6 ಮೇಲ್ ಕಳಿಸಿದ್ದೀನಿ. ನಿನ್ನ PA ನನ್ನನ್ನು ಬಿಡ್ತಾ ಇಲ್ಲ, ತಮ್ಮನ್ನು ನೋಡೋಕ್ಕೆ ಬಿಡ್ತಾ ಇಲ್ಲ, ನನಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಲೆಟ್ರ್ ಕೊಟ್ಟಿದ್ದೀನಿ. ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ದೀನಿ. ಆ ರಿಜಿಸ್ಟರ್ ಪೋಸ್ಟ್ಗೂ ಒಂದಿಗೂ ಎಲ್ಲೂ ಉತ್ತರ ಇಲ್ಲ. ನಾನು ಕೊಟ್ಟಿರೋದನ್ನ ತಪಾಲಲ್ಲಿ ಕೊಟ್ಟಿರೋದ್ರ ಮೇಲೇ ನಾನು ಡಾಕ್ಯುಮೆಂಟ್ ಮಾಡಿರ್ತೀನಿ ತಪ್ಪ. ಒಂದೇ ಒಂದು ರಿಜಿಸ್ಟರ್ ಪೋಸ್ಟ್ಗೂ ಎಲ್ಲೂ ಉತ್ತರ ಇಲ್ಲ. ಸಾಮಾನ್ಯ ಜನರಿಗೆ ನ್ಯಾಯ ಸಿಗೋದಿಲ್ಲ.